ರಾಜ್ಯ ಸರ್ಕಾರದಲ್ಲಿ ಹವಾಮಾನ ಬದಲಾವಣೆ ಆಗುತ್ತೆ. ರಾಜ್ಯ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಆಗ್ತಾ ಇರುತ್ತೆ. ಆ ಕಾಲದ ನಿಯಮದ ಪ್ರಕಾರ ಆವತ್ತಿನ ದಿನಕ್ಕೆ ಏನಾಗಬೇಕೋ ಅದಾಗುತ್ತೆ. ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೇನೆ, ಇವತ್ತು ನಾವು ಇಲ್ಲಿದ್ದೀವಿ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೇವೆ, ಜನ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಪಕ್ಷ ನಮ್ಮ ಸರ್ಕಾರ ನನಗೆ ಜವಾಬ್ದಾರಿ ಕೊಟ್ಟಿದೆ. ಇರೋವಾಗ ಏನೋ ಒಂದಷ್ಟು 4 ಆಣೆ ಜನಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡೋದು ಮುಖ್ಯ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ಮಾಡೋ ಕೆಲಸ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದರಿಂದ ಜನ ನಮ್ಗೆ ಯಾವ ಉದ್ದೇಶಕ್ಕೆ ಇಲ್ಲಿ ಕಳಿಸಿದ್ದಾರೆ ಅದನ್ನು ನಾವು ಉದ್ದೇಶವನ್ನು ಈಡೇರಿಸ್ದಂಗೆ ಆಗೋದಿಲ್ಲ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಅವರವರಿಗೆ ಸ್ವಾತಂತ್ರ್ಯ ಇದೆ, ಅವರು ಹೇಳಲಿಕ್ಕೂ ಸ್ವಾತಂತ್ರ್ಯ ಇದೆ. ಈಗ ನನಗೆ ಹೇಳ್ದೆ ಇರ್ಲಿಕ್ಕೂ ಸ್ವಾತಂತ್ರ್ಯ ಇದೆ, ಹೌದಾ ಇಲ್ವಾ? ಅಲ್ಲಿ ಯಾರಿಗೆ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೇವೆ, ನಮ್ದೇನಾದ್ರೂ ಅಭಿಪ್ರಾಯ ಇದ್ರೆ. ಈಗ ನಿಮ್ಗೆ ಹೇಳಲೇಬೇಕು ಅಂತ ಇದೆಯಾ? ನೋಡಿದಾಗ ಏನೋ ಅನಿಸ್ತಿದೆ ಅಂತ ನೀವು ಸಿದ್ಧತೆ ಮಾಡ್ಕೊಬೇಕಲ್ಲ, ಅದಕ್ಕೆ ಏನ್ ಸಿದ್ಧತೆ? ಬದಲಾವಣೆ ತಕ್ಕಂಗೆ ಸಿದ್ಧತೆಗಳಾಗಬೇಕಲ್ಲ. ನೀವು ಕಾಲದಲ್ಲಿ ಯಾವಾಗ್ಲೂ ಕಾಲ ತಕ್ಕಂಗೆ ಎಲ್ಲರೂ ಹೊಂದ್ಕೊಳ್ತೀವಿ ನಾವು, ಹೌದಾ ಇಲ್ವಾ? ಕಾಲಕ್ಕೆ ತಕ್ಕಂಗೆ ನಾವು ಕಾಲ ನಮ್ಗೆ ಏನು ಈಗ ಕಾಲ ನಮ್ಮ ಕಂಟ್ರೋಲಲ್ಲಿ ಇರುತ್ತಾ? ಗೊತ್ತಿಲ್ಲ ಸರ್, ನನ್ಗೆ ಯಾವುದು ಗೊತ್ತಿಲ್ಲ. ಫುಲ್ ಮೆಜಾರಿಟಿ ಕೊಟ್ಟರು, ಒಳ್ಳೆ ಆಡಳಿತ ಕೊಡಬೇಕಾಯ್ತು, ಇಷ್ಟು ಒಂದು ಗೊಂದಲ ಮುಖ್ಯಮಂತ್ರಿ ಅಂದ್ರೆ ಜನರಿಗೆ ರಾಂಗ್ ಮೆಸೇಜ್ ಹೋಗ್ತಾ ಇದೆ, ಮತ್ತು ವಿರೋಧ ಪಕ್ಷಗಳು ಕೂಡ ಆಹಾರ ಆಗ್ತಿದ್ದಾರೆ. ಗೊಂದಲ ಇದೆ ಆಡಳಿತ ಯಂತ್ರ ಇದೆ, ಆ ಯಂತ್ರ ಸರಿಯಾಗಿ ಹೋಗ್ತಾ ಇಲ್ಲ. ಇದು ನಾವು, ನನ್ನ ಅಭಿಪ್ರಾಯ ಇಷ್ಟೇ, ಜನ ನಮಗೆ ಅವಕಾಶ ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ಸರ್ಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಗಮನ ಜನಗಳ ಆಶೋತ್ತರಗಳನ್ನು ಈಡೇರಿಸೋದ್ರ ಕಡೆಗೆ ಇರಬೇಕು. ಅದರಲ್ಲಿ ನನ್ನ ಕೈ 4 ಆಣೆ ಮಾಡೋಕ್ಕಾಗ್ಬೋದು, 8 ಆಣೆ ಮಾಡೋಕ್ಕಾಗ್ಬೋದು, ಪೂರ್ತಿ ರೂಪಾಯಿಯಷ್ಟು ಕೆಲಸ ಮಾಡೋಕ್ಕಾಗ್ಬೋದು. ಎಷ್ಟೋ ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟರಲ್ಲಿ ನಾನು ಜನ ನಮ್ಮನ್ನು ಯಾವ ಜವಾಬ್ದಾರಿ ಕೊಟ್ಟು ಇಲ್ಲಿ ಕೂರಿಸಿದ್ದಾರೆ ಅದ್ರ ಕಡೆಗೆ ನಮ್ಮ ಪರಿಶ್ರಮ ಗಮನ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಬೇರೆಯವರು ಅವರವರ ವಿವೇಚನೆಗೆ ಬಿಟ್ಟಂಥದ್ದು. ನಿಜ, ನಾವು ಜನಗಳ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಬೇರೆದೆಲ್ಲ ಅದು ಏನೇನಾಗಬೇಕೋ ಎಲ್ಲೆಲ್ಲ ಆಗಬೇಕೋ ರಾಜಕೀಯದಲ್ಲಿ ಇದ್ದಿದ್ದೆ. ರಾಜಕೀಯದಲ್ಲಿ ನಾವು ಯಾರು ಬರೀ ಇದು ಏನು ಇವೆಲ್ಲ ಆಸೆಗಳು ಇರ್ತವೆ, ಆಕಾಂಕ್ಷೆಗಳು ಇರ್ತವೆ, ಎಲ್ಲ ಇರ್ತವೆ ಸಹಜ. ಮತ್ತು ಅದರಲ್ಲೂ ಕೂಡ ಏಳು ಬೀಳು ಎಲ್ಲ ಇರ್ತದೆ, ಬದಲಾವಣೆಗಳು ಇರ್ತವೆ. ಅವನ್ನೆಲ್ಲ ನಾವು ಬಿಟ್ಟು ನಿರ್ಲಿಪ್ತರಾಗಿ ಬದುಕಲಿಕ್ಕೂ ಆಗೋದಿಲ್ಲ. ಆದರೆ ನಮ್ಮ ಹೆಚ್ಚಿನ ಆದ್ಯತೆ ಸರ್ಕಾರ ನಡೆಸ್ತಕ್ಕಂಥವ್ರದ್ದು, ವಿಶೇಷವಾಗಿ ಸರ್ಕಾರ ನಡೆಸೋದ್ರ ಕಡೆಗೆ ಇರಬೇಕು, ಜನಗಳ ಸಮಸ್ಯೆಗಳ ಕಡೆಗೆ ಇರಬೇಕು. ನಾವು ಆ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಯತ್ನ